ಲೋಕಸಮರ ಅಖಾಡದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಈ ನಡುವೆ ಕರಾವಳಿಯಲ್ಲಿ ನೋಟಾ ಚಳುವಳಿ ಶುರುವಾಗಿದೆ. ಯಾಕೆ ಈ ಅಸ್ತ್ರ ಪ್ರಯೋಗ ಅಂತೀರಾ? ಈ ಸ್ಟೋರಿ ನೋಡಿ. ದಕ್ಷಿಣ ಕನ್ನಡ ಲೋಕ ಅಖಾಡದಲ್ಲಿ ಪ್ರಬಲ ಅಭ್ಯರ್ಥಿಗಳ ಜಿದ್ದಾಜಿದ್ದಿ ಜೋರಾಗಿದೆ. ಎರಡು ಪಕ್ಷಗಳಿಗೂ ಪ್ರತಿಷ್ಠೆಯ ಕಣವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಚುನಾವಣಾ ಕಾವು ತೀವ್ರಗೊಂಡಿದೆ. ಜಿಲ್ಲೆಯಲ್ಲಿ ನೋಟಾ ಓಟಿನ ಕೂಗು ಜೋರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಸ್ಥಳ ಸೌಜನ್ಯ ಪರ ಹೋರಾಟಗಾರರು ಈ ನೋಟಾವನ್ನೇ ತಮ್ಮ ಅಸ್ತ್ರವಾಗಿ ಉಪಯೋಗಿಸುವ ಪ್ಲಾನ್ ಮಾಡಿದ್ದಾರೆ. ನೋಟಾ ಅಭಿಯಾನ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸದೇ ಇರೋದಕ್ಕೆ ಕಳೆದ 12 ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟ ನಡೀತು ಮತ್ತು ಈ ರಾಜ್ಯದ ಅನೇಕ ಬೇರೆ ಬೇರೆ ಸಂಘಟನೆಗಳು ಸಾಕಷ್ಟು ಹೋರಾಟಗಳನ್ನು ಮಾಡಿದವು. ಆದರೆ ಯಾವುದೇ ಪ್ರಮುಖ ರಾಜಕೀಯ ಪಕ್ಷ ಆಗಲಿ ಪಕ್ಷದ ಮುಖಂಡರಾಗಲಿ ಗಂಭೀರವಾಗಿ ಸ್ಪಂದನೆಯನ್ನು ಮಾಡಲಿಲ್ಲ. ಕಳೆದ 4 ತಿಂಗಳ ಹಿಂದೆ ಮಾಡಿದಂಥ ಸಭೆಯಲ್ಲಿ ನಾವು ದೆಹಲಿಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ತೇವೆ, ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿ ಚಪ್ಪಾಳೆ ತಟ್ಟಿಸ್ಕೊಂಡವರು ಅದ್ರ ಕಡೆ ತಿರುಗಿ ನೋಡಲಿಲ್ಲ. ಯಾವುದೇ ಪಕ್ಷದವರು ಇರ್ಬೋದು, ಎಲ್ಲ ಪಕ್ಷದವ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಿಡಿದು ಡೆಲ್ಲಿಯವರೆಗೂ ಸೌಜನ್ಯ ಪರ ಹೋರಾಟದ ಕಹಳೆ ಮೊಳಗಿತ್ತು. ಆದರೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಂದ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ. ಜನಪ್ರತಿನಿಧಿಗಳಿಗೆ ಪಾಠ ಕಲಿಸಲು ಹೋರಾಟಗಾರರು ಮುಂದಾಗಿದ್ದಾರೆ. ಬೃಹತ್ ನೋಟಾ ಜಾಗೃತಿ ಸಮಾವೇಶವನ್ನ ನಡೆಸಲು ರೂಪುರೇಷೆಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರಲ್ಲಿ ನಾನು ಕಳಕಳಿಯ ವಿನಂತಿ ಮಾಡೋದು, ಸೌಜನ್ಯಳಿಗೆ ನ್ಯಾಯ ತೆಗೆಸಿಕೊಡುವ ಸಂದರ್ಭದಲ್ಲಿ ಕೆಲವರಿಗೆ ಹೋರಾಟಕ್ಕೆ ಬರಲಿಕ್ಕೆ ಆಗ್ತಾ ಇತ್ತು, ಕೆಲವರಿಗೆ ಭಯ ಇರ್ತಿತ್ತು ಮುಂದೆ ಏನು ಅಂತ. ಆದರೆ ಯಾವುದೇ ಓಟು ಒತ್ತುವಾಗ ಯಾರಿಗೂ ಭಯ ಇಲ್ಲ, ನೀವೇ ಹೋಗಿ ಒತ್ತುದು. ಹಾಗಾಗಿ ಎರಡೂ ಪಕ್ಷದವರಿಗೆ ನಮಗೆ ಏನು ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಆಗದ ಸಂದರ್ಭದಲ್ಲಿ ಒಂದು ಆಪ್ಷನ್ ನಮಗೆ ಕೊಟ್ಟಿದ್ದಾರೆ, ನೋಟಾ. ಆ ಅಭಿಯಾನವನ್ನು ನಾವು ಮಾಡಿಕೊಳ್ಳುವ. ಇದು ವೇಸ್ಟ್ ಅಂತೂ ಅಲ್ಲ, ಖಂಡಿತ ಅಲ್ಲ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭವಾಗಿರುವ ಈ ನೋಟಾ ಚಳುವಳಿ ಈ ಬಾರಿಯ ಚುನಾವಣೆಗೆ ಯಾವ ಪರಿಣಾಮವನ್ನ ಬೀರುತ್ತೆ ಕಾದು ನೋಡಬೇಕಿದೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಕ್ಕೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಈ ಪ್ರಕರಣದ ಹಿಂದೆ ಬಿದ್ದ ಎನ್ಐಎ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದೆ. ಇದೀಗ ಕಾಂಗ್ರೆಸ್ ಶಾಸಕ ಬೇಳೂರು ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಶಿವಮೊಗ್ಗದಲ್ಲಿ ರೈಡ್ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿ ಕಾರ್ಯದರ್ಶಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಹಿಂದೂ ಆದ್ರೇನು, ಮುಸ್ಲಿಂ ಆದ್ರೂ, ಕ್ರಿಸ್ತ ಆದ್ರೇನು, ಅವ್ನು ಯಾವನೇ ತಪ್ಪು ಮಾಡಿದ್ರು ಸಹ ಅವ್ನು ಗುಂಡಿಟ್ಟು ಹೊಡಿದ್ರೆ ಅಂತ ನಾನು ಹೇಳಿದ್ದೆ. ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಯಾವನಾದ್ರೆ ಇಲ್ರಿ ಹೊಡಿಬೇಕು ಅವ್ರಿಗೆ ಗುಂಡಿಟ್ಟು. ರಾಮೇಶ್ವರಂ ಕೆಫೆ ಸ್ಫೋಟ ಕೇಸ್ ತನಿಖೆ ಚುರುಕು. ತೀರ್ಥಹಳ್ಳಿಯ ಇಬ್ಬರನ್ನ ವಿಚಾರಣೆ ನಡೆಸಿದ ಎನ್ಐಎ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಶಂಕಿತ ಆರೋಪಿಯಾಗಿರುವಂತಹ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮುಸಾವಿರ್ ಹುಸೇನ್ ಶಾಜಿಬ್ನ ಪತ್ತೆಗೆ ಎನ್ಐಎ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಕಳೆದ ವಾರವಷ್ಟೇ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆ, ಬೆಟ್ಟಮಕ್ಕಿ, ಇಂದಿರಾನಗರ, ಆಜಾದ್ ರಸ್ತೆ, ಮಾರ್ಕೆಟ್ ರಸ್ತೆ ಹಲವೆಡೆ ದಾಳಿ ನಡೆಸಿ ಮಾಹಿತಿ ಕಲೆ ಹಾಕಿದ ಅಧಿಕಾರಿಗಳು ತೀರ್ಥಹಳ್ಳಿಯಲ್ಲಿ ಇಬ್ಬರನ್ನ ವಿಚಾರಣೆ ನಡೆಸಿ ವಾಪಸ್ ಕಳಿಸಿದ್ದಾರಂತೆ. ಕಳೆದ ವಾರ ತೀರ್ಥಹಳ್ಳಿಯಲ್ಲಿ ದಾಳಿ ಮಾಡಿದ್ದ ಎನ್ಐಎ ಅಧಿಕಾರಿಗಳು ನಿಷೇಧಿತ ಪಿಎಫ್ಐ ಸಂಘಟನೆ ಕಾರ್ಯಕರ್ತ ಇಬ್ರಾಸ್ ಎಂಬಾತನ ಮೊಬೈಲ್ ಶಾಪ್ ಮೇಲೆ ದಾಳಿ ಮಾಡಿದ್ರು. ಯುವಕರ ವಿಚಾರಣೆ ನಡೆಸಿದ್ರು. ಶಂಕಿತ ಇಬ್ರಾಸ್ ಸಹೋದರ ಹಾಗೂ ಸ್ಥಳೀಯ ಮುಖಂಡನೋರ್ವ ಸ್ನೇಹಿತರು ಎನ್ಐಎ ವಿಚಾರಣೆ ನಡುವೆಯೇ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದರಿಂದ ಅದು ತನಿಖೆ ಆಗಬೇಕು. ಯಾವನಾದ್ರೇನು, ಹಿಂದೂ ಆದ್ರೇನು, ಮುಸ್ಲಿಂ ಆದ್ರೂ, ಕ್ರಿಸ್ತ ಆದ್ರೇನು, ಅವ್ನು ಯಾವನೇ ತಪ್ಪು ಮಾಡಿದ್ರು ಸಹ ಅವ್ನು ಗುಂಡಿಟ್ಟು ಹೊಡಿರಿ ಅಂತ ನಾನು ಹೇಳಿದ್ದೆ. ಹೊಡಿಬೇಕು ಗುಂಡಿಟ್ಟು, ಅವ್ನು ಬಿಡಬಾರ್ದು. ಅವ್ರು ಮತ್ತೆ ಇಂಥ ತಪ್ಪು ಮಾಡಬಾರ್ದು. ಯಾಕಂದ್ರೆ ಬಿಜೆಪಿ ಏನ್ ಹೇಳ್ತಾರೆ ಅಂದ್ರೆ, ಯಾವನ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಇನ್ನು ಕಾಂಗ್ರೆಸ್ ಕೈ ಬಿಡ ಅಂತ ನಾವ್ ಹೇಳಿದ್ವಾ. ನಾನು ಹೇಳ್ತಾ ಇದ್ದಾರೆ, ಹೊಡಿರಿ ಗುಂಡು ಅವನು, ಯಾರಾಗ್ಲಿ, ಬಿಜೆಪಿ ಕಾರ್ಯಕರ್ತನೋ ಕಾಂಗ್ರೆಸ್ ಕಾರ್ಯಕರ್ತನೋ, ಯಾವನ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಯಾವನಾದ್ರೆ ಅಂದ್ರೆ ಹೊಡಿಬೇಕು ಅವನಿಗೆ ಗುಂಡಿಟ್ಟು. ಅಲ್ಲ, ಅರೆಸ್ಟ್ ಮಾಡಿದಾರೆ. ರಾಮೇಶ್ವರಂ ಕೆಫೆ ಸ್ಫೋಟ ಕೇಸ್ ಎನ್ಐಎ ಟೀಮ್ನ ನಿದ್ದೆಗೆಡಿಸಿದೆ. ಹೀಗಾಗಿಯೇ ತಲೆಮರೆಸಿಕೊಂಡಿರುವ ಶಂಕಿತ ಮುಸಾವಿರ್ ಹುಸೇನ್ ಹಾಗೂ ಮತೀನ್ ಬಂಧನಕ್ಕೆ ಮನೆ ಮೇಲೆ ದಾಳಿ ಮುಂದುವರೆಸಿದೆ. ಜೊತೆಗೆ